ಭಾಗ್ಯ ಏನಂದ್ರೆ ಗೌರ್ಮೆಂಟ್ ಕೈ ಹಿಡ್ಕೊಂಡಿದ್ದಕ್ಕೆ ನಾವು ಆಚೆ ಬಿದ್ದೀವಿ. ಕೊಡ್ತಾರ ಬಡವ್ರಿಗೆ ಮನೆಗೆ ಒಲೆ ಕೊಡ್ತಾರಂತೆ ಆಚೆ ಬಿದ್ದೀವಿ. ಇಲ್ಲಿದ್ರೆ ನಾವು ಬೇಡ್ಕೊಡ್ತೀನಿ ಅಂದರೆ ಬೇಡ್ಕೊಡ್ತಿರ್ಕತ್ತೆ ಓದ್ತೀವಿ. ಗಂಡು ಮಕ್ಳು ಬ್ಯಾಟೆ ಹೋಗೋದ್ರೆ ಬ್ಯಾಟೆ ಓದ್ತೀವಿ. ನಾವು ಅಷ್ಟು ಪರಿಚಿತರಾಗ ಇದ್ದೀವಿ ಸರ್. ಅವ್ರು ಗೌರ್ಮೆಂಟ್ ಕೈ ಹಿಡ್ಕೊಂಡಕ್ಕೆ ಅಂದರೆ 30 ವರ್ಷದಿಂದ ಕೈ ಹಿಡ್ಕೊಂಡಾರ. 30 ವರ್ಷ ಕೈ ಅಂದರೆ ಆಧಾರ್ ಕಾರ್ಡ್ ಬಂದು ನಮಗೆ, ವೋಟ್ ಲಿಸ್ಟ್ ಬಂದು, ಹಬ್ಬ ನಮ್ಗೆ ಆಧಾರ್ ಕಾರ್ಡ್ ಬಂತು, ಅಕ್ಕಿ ಬಂದು. ನಾವು ಎಷ್ಟು ಒಳ್ಳೇದಾಯ್ತು ನಮಗೆ. ಹುಡುಗರು ಸಾಲಿ ಕತ್ತಿದ್ರೆ ಹುಡುಗರು ನಮ್ಮ ಹುಡುಗರು ಸಾಲಿ ಗೊತ್ತದಾರ್ಗೋ ನೋಡಪ್ಪ ಎಷ್ಟು ಖುಷಿ ಮೇಲೆ ಬಿದ್ವಿ. ನಮ್ಮ ಹುಡುಗರಿಗೆ ಉದ್ಯೋಗ ಇಲ್ಲ, ಸಾಲಿಗೆ ಕಳಿಸ್ತಿದ್ವಿ, ಎಲ್ಲ ಕಳಿಸ್ತಿದ್ವಿ. ನಮಗೆ ಏನಿಲ್ಲ ಸರ್. ನಮಗೆ ಇವಾಗ ಏನು ಬೇಕು, ಗೌರ್ಮೆಂಟ್ ಹೊಲ ಕೊಡ್ತೀವಿ ಅಂತ ಹೇಳಾರ, ಅದ್ರ ಮೇಲೆ ನಾವು ಆಚೆ ಬಿದ್ವಿ. ನಮಗೆ ಅದೊಂದು ಮಾಡಬೇಕು. ಮಾಡಿದ್ರೆ ಸರಿ ಸರ್, ಇದ್ರೆ ಮಾಡಿದ್ರೆ ನಾವು ಎಷ್ಟು ಮಂದಿ ಅದು ಅಲೆಮರಿ ಜನ ಅಷ್ಟು ಮಂದಿ ಅಲ್ಲೇ ಬಂದು ಸಾಯ್ತೀವಿ ಸರ್. ನಮ್ಮ ಜಿಲ್ಲಾ ಐತೆ, ನಾವು ಅಷ್ಟೇ ಸರ್. ನಮಗೆ ಏನು ಆಚೆ ಬಿದ್ದಿಲ್ಲ. ನಮ್ಗೆ ಬಂಗಾರ ಬೇಡ, ಬೆಳ್ಳಿ ಬೇಡ, ಏನು ಬೇಡ. ನಮಗೆ ಹೊಲ ಒಂದು ಕೊಟ್ಟರೆ ಸಾಕು ಸರ್. ಇದೊಂದೇ ಬೇಕು ನಮ್ಗೆ ಅಷ್ಟೇ. ನಮ್ಮ ಹೆಸರು ಎ ಈಶ್ವರಪ್ಪ ಅಂತೇಳಿ, ವಾಲ್ಮೀಕಿ ಸಮಾಜದ ಯುವ ಮುಖಂಡ. ಈ ಭೂ ಒಡೆತನ ಯೋಜನೆ ಏನಾಯ್ತಲ್ಲ ಸ್ಕೀಮು, ಈ ಒಂದು ಯೋಜನೆ ಕಡು ಬಡವರು ಯಾರು ಇರ್ತಾರೆ ಈ ಜಾತಿಗಳಲ್ಲಿ, ನಮ್ಮ SC ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇನ್ನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಇತರ ಜನಾಂಗಗಳು ಅವರೆಲ್ಲರಿಗೆ ಸೇರಿ ಭೂಮಿಲ್ದಂಥ ಫಲಾನುಭವಿಗಳಿಗೆ ಬದುಕೋದಕ್ಕೋಸ್ಕರ ಈ ಯೋಜನೆ ಮಹತ್ವವಾದಂಥ ಯೋಜನೆ. ಇದು ಈಗ 10-13 ವರ್ಷದಿಂದ ಜಾರಿಯಾಗಿರ್ತಕ್ಕಂಥ ಯೋಜನೆ ಈಗ 2 ವರ್ಷದಿಂದ ಅತಿ ಕುಂಠಿತವಾಗಿ ಫಲಾನುಭವಿಗಳು ಹಾಕಿರ್ತಕ್ಕಂಥ ಅರ್ಜಿಗಳನ್ನು ಪರಿಗಣನೆ ತೆಗೆದುಕೊಳ್ಳದೆ ಇಲ್ಲಿಯವರೆಗೆ. ಆಮೇಲೆ ದರ ಸಮಿತಿ ನಿಗದಿ ಮಾಡಿದನು, ಒಬ್ಬ ಫಲಾನುಭವಿ ಕೂಡ ಆಯ್ಕೆ ಮಾಡಿದನು, ನಿರ್ಲಕ್ಷ್ಯ ವಹಿಸ್ಕೊಂತ ಬಂದಿದ್ದಾರೆ ಯಾರು ಮಾನ್ಯ ಜಿಲ್ಲಾಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡಿ ಈ ಯೋಜನೆಯನ್ನು ಜಾರಿಗೊಳಿಸಿ ಅಂತೇಳಿ ಸುಮಾರು ಸಾರಿ 6 ತಿಂಗಳಿಂದ 4-5 ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಯೋಜನೆಯ ಉದ್ದೇಶ ಏನೈತೆ ಈಡೇರಿಸು ಸ್ವಾಮಿ ಅಂತಲೂ ಕೇಳಿದ್ದೀವಿ. ಇಲ್ಲ ಇದರಲ್ಲಿ ದಲ್ಲಾಳಿಗಳಿದ್ದಾರೆ, ಬ್ರೋಕರ್ ಇದ್ದಾರೆ ಅಂತ ಅವರೇ ಹೇಳಿದರು. ಬ್ರೋಕರು ದಲ್ಲಾಳಿಗಳು ಪತ್ತೆ ಹಚ್ಚೋದು ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರು ಯಾಕೆ ಮಾಡ್ತಾ ಇಲ್ಲ ಕೆಲಸ? ಆಯಿತು, ಬ್ರೋಕರು ಇಲ್ಲ, ಅದು ಯಾರು ದಲ್ಲಾಳಿಗಳಿಲ್ಲ ಅಂತೇಳಿ ವರದಿನೂ ತರಿಸ್ಕೊಂಡ್ರು. ಆದರೆ ಇನ್ನು ಉಳಿದಂತೆ ಒಂದು ಯಾವುದು ಅಲ್ಮಾರಿ ಸಮಾಜದಲ್ಲಿ ಮಾತ್ರ ಭೂಮಿ ಹಂಚಿಕೆಯಲ್ಲಿ ಈ ರೀತಿ ಹಗರಣ ಅಂತ ಅವರೇ ಹೇಳಿದರು. ಆ ಒಂದು ನಿಗಮನ ತೆಗೆದಿಟ್ಟು ಇನ್ನು ಉಳಿದ ನಿಗಮಗಳಿಗಾಗಲಿ ಭೂದರ ಸಮಿತಿ ಯಾಕೆ ಕೈಗೊಳ್ತಾ ಇಲ್ಲ? ಅವ್ರ ಉದ್ದೇಶ ಆದರೆ ಏನು? ಇದರಲ್ಲಿ ಯಾಕೆ ಕೈವಾಡಿದೆ? ಈಗ ರಾಜಕೀಯ ಮುಖಂಡರು ಈಗೇನು ಇದ್ದಾರಲ್ಲ, ಶಾಸಕರಾಗಲಿ, MP ಆಗಲಿ, ಮಿನಿಸ್ಟರ್ ಆಗಲಿ, ಯಾರಾದರೂ ಒತ್ತಡ ಮನದ ಈ ರೀತಿ ತಡೆ ಇಡ್ತಾರೋ ಅದನ್ನು ಹೊರಗೆ ಬರ್ತಾ ಇಲ್ಲ. ಈಗೇನಾದರೂ ಮಿನಿಸ್ಟ್ರಿಗೆ, ಶಾಸಕರಿಗೆ ಗಮನ ಈಗ ಪ್ರೈಮರಿ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಅದಕ್ಕೆ ನಮಗೆ ವಾಪಸ್ ಏನು ಅಂದರೆ ರಿಪ್ಲೈ ಕರೆಸ್ಪಾಂಡೆನ್ಸ್ ಏನು ಅವರು ಮಾಹಿತಿ ಕೊಟ್ಟಿಲ್ಲ. ಮಾಡ್ತೀನಿ ಸುಮ್ಮನೆ ಅವ್ರು ಕೇಳಿದಾಗೆಲ್ಲ ಕಚೇರಿ ವಿಸಿಟ್ ಮಾಡಿ ಕೇಳಿದಾಗ ಹೌದ್ರಿ ಮಾಡಬೇಕು, ಮಾಡ್ತೀನಿ, ಬಡವರಿಗೆ ನಷ್ಟ ಆಗ್ತದ್ರಿ ಅಂತ ಅವರೇ ಹೇಳ್ತಾರೆ. ನಷ್ಟ ಆದಂಥ ನೀನೊಂದು ಯೋಜನೆ ಅಥವಾ ಒಂದು ಸ್ಕೀಮ್ ಇಲ್ಲೇ ಇವ್ರ ಕೈಯಿಂದ ಏನಾದರೂ ಹೊಸದ ರೂಪರೇಷ ಕೈಗೊಂಡು ಯಾಕೆ ಮಾಡಬಾರ್ದು? ಇದ್ರ ಬಗ್ಗೆ ಯಾರಾದರೂ ದಲ್ಲಾಳಿಗಳು, ಮಧ್ಯವರ್ತಿಗಳು ಭಾಗವಹಿಸಿ ತಗೊಳ್ಳೋದು ಕಂಡು ಬಂದರೆ ಅವನ ಮೇಲೆ ಕಾನೂನು ಕ್ರಮ ಕಠಿಣವಾಗಿರುತ್ತೆ ಅಂತೇಳಿ ಇವರೊಂದು ಆದೇಶ ಹೊರಡಿಸಿ ಯಾಕೆ ಮಾಡಬಾರ್ದು? ಉಳಿದ ಜಾತಿಗಳಿಗೆಲ್ಲ ಯಾಕೆ ಅನ್ಯಾಯ ಮಾಡಕ್ಕೆ ನಿಂತಿದ್ದಾರೆ? ಈ ಯೋಜನೆಯ ಇದು ಯಾವುದು ಬಂದಿರತಕ್ಕಂಥ ಈ ವರ್ಷದ ಅನುದಾನ ಅದು ಈಗ ವಾಪಸ್ ತಿಳಿಸ್ಬೇಕು ಅಥವಾ ಸದುಪಯೋಗ ಆಗತ್ತೆ ಅಂತಲೂ ತಿಳಿಸ್ಬೇಕು. ಎರಡಕ್ಕೂ ಮೌನ ವಹಿಸಿದರೆ ಇದಕ್ಕೆ ಅರ್ಥ